ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಒಂದು ಈಸಿಯಾಗಿ ಮಾಡೋ ತರಕಾರಿ ಸಾಂಬಾರನ್ನ ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ತರಕಾರಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂದರೆ ನೋಡಿ, ಆಲೂಗೆಡ್ಡೆ, ಮೂಲಂಗಿ, ಚಪ್ರ ಬದನೆಕಾಯಿ ಮತ್ತು ತೊಂಡೆಕಾಯಿ, ಬೀನ್ಸ್ ಚೊಟ್ಟು, ಅವರೆಕಾಳು ಇವಾಗ ಫ್ರೆಂಡ್ಸ್ ಬೇಯ್ತಾ ಇದೆ. ಇದಕ್ಕೆ ಫ್ರೆಂಡ್ಸ್ ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ, ರುಬ್ಬಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಈಗ ಫ್ರೆಂಡ್ಸ್ ಅದನ್ನು ನಾನು ರುಬ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಇದು ಸಾಂಬಾರು ಬೇಯ್ತಾ ಇದೆ. ನಾನು ಅದಕ್ಕೆ ಮಸಾಲೆನ ಏನೇನು ಹಾಕಿ ರುಬ್ಕೊಬರ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಸಾಂಬಾರು ಮುದ್ದೆಗೆ ಇನ್ನೂ ಟೇಸ್ಟ್ ಇರುತ್ತೆ, ಆದರೆ ನನಗಿವಾಗ ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಅದು ಬೇಯಿತು. ನಾನು ಏನೇನು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನೊಂದು ಮಸಾಲೆಗೆ ಸಾಂಬಾರಿಗೆ ಯಾವಾಗಲೂ ಅಷ್ಟೇ ನಿಮ್ಗೆ ಆಲ್ರೆಡಿ ಹೇಳ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ನಾನು ಏನು ರುಬ್ಕೊಂಡು ಬಂದಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದು ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು, ಟೊಮೊಟೊನ ಫ್ರೆಂಡ್ಸ್ ನಾನು ಅದರೊಳಗಡೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ್ದೀನಿ ಮತ್ತು ತೆಂಗಿನಕಾಯಿ, ಎಳ್ಳು, ಕಡಲೆ ಬೀಜ ಕಾಣಿಸ್ತಾ ಇದೆಯಾ. ಈಗ ಆ ಮಸಾಲೆನ ಅದರೊಳಗಡೆ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್. ನಾನೇ ಯಾವಾಗಲೂ ತರಕಾರಿ ಸಾಂಬಾರನ್ನ ಇದೇ ರೀತಿ ಮಾಡೋದು. ಈಗ ಮಿಕ್ಸಿನ ತೊಳೆದು ಅದಕ್ಕೆ ಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣು ನಾನು ರುಬ್ಬಕ್ಕೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಹಂಗೆ ಹುಳಿ ಹಿಂಡಾದರೂ ಹಾಕಿ, ಇಲ್ಲಾಂದರೆ ಈ ಥರ ರುಬ್ಬಿ ಆದರೂ ಹಾಕಿ. ನಾನೇ ರುಬ್ಬಕ್ಕೆ ಹಾಕೊಂಡಿದ್ದೀನಿ. ರುಬ್ಬಕ್ಕೆ ಹಾಕೊಂಡ್ರೆ ನಮ್ಗೆ ಈಜಿ ಆಗುತ್ತಲ್ಲ ನೋಡಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆ ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ, ನಿಮಗೆ ಗಟ್ಟಿ ಯಾವ ಥರ ಬೇಕು ಆ ಥರ ಮಾಡಿ. ಇದು ಬೇಕಾದ್ರೆ ಫ್ರೆಂಡ್ಸ್ ಅಂದರೆ ನಿಮಗೆ ರೊಟ್ಟಿಗೋ ಚಪಾತಿಗೋ ಎಲ್ಲದಕ್ಕೂ ತಿನ್ಬೋದು, ಎಲ್ಲದಕ್ಕೂ ಟೇಸ್ಟ್ ಆಗಿರುತ್ತೆ. ಯಾಕಂದರೆ ತರಕಾರಿ ಹಾಕಿರ್ತೀವಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ತರಕಾರಿ ಹಸಿ ಕಾಳೇ ಜಾಸ್ತಿ ಮಾಡೋದು ನೋಡಿ ಫ್ರೆಂಡ್ಸ್. ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಇನ್ನೂ ನಂದು ಪೂಜೆ ಆಗಲಿಲ್ಲ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಇದೇ ಟೈಮ್ ಆಗೋಯ್ತು. ಲೇಟ್ ಆಗಿದ್ದರೆ ಯಾವ ಕೆಲಸನೂ ಆಗೋಲ್ಲ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ಅದಕ್ಕೆ ಯಾವುದಕ್ಕೂ ಸ್ವಲ್ಪ ನಾವು ಬೇಗನೆ ಎದ್ದೇಳಬೇಕು ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟಲ್ಲ ಅಂತ ಸ್ವಲ್ಪ ಮಲ್ಕೊಂಡೆ. ನನಗೆ ನೋಡಿ ಈಗ ಲೇಟ್ ಆಗೋಯ್ತು ನೋಡೋದ್ರ ಫ್ರೆಂಡ್ಸ್. ಈಗ ಇದು ಬಂದು ಒಂದೇ ಒಂದು ಕುದಿ ಬೇಯಲಿ. ಇದಕ್ಕೆ ನಾವು ಯಾವ ರೀತಿ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನಾನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಒಗ್ಗರಣೆಗೆ ಜಾಸ್ತಿ ಏನೂ ಹಾಕೊಳ್ಳಲ್ಲ ಫ್ರೆಂಡ್ಸ್. ನಾನು ಒಗ್ಗರಣೆಗೆ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದೆಷ್ಟು ಬೆಳ್ಳುಳ್ಳಿ, ಒಂದು ಚೂರು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಟೈಮ್ ಇದ್ದರೆ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ. ಆಗೇ 3-4 ಡೇಸ್ ಆಯಿತು. ಫಸ್ಟ್ ಫ್ರೆಂಡ್ಸ್ ನಾನು 15 ಡೇಸು ವೀಡಿಯೋನೇ ಮಾಡಲಿಲ್ಲ ಫ್ರೆಂಡ್ಸ್. ನಾನು ಈ ಕಡೆ ಸ್ಟವಲ್ಲಿ ಒಗ್ಗರಣೆಗೆ ಹಾಕ್ತೀನಿ. ಯಾಕೆ ಅಂದರೆ ಆ ಕಡೆ ಸ್ಟವಲ್ಲಿ ನನಗೆ ಇದು ಬೇಯ್ತಾ ಇದೆಯಲ್ಲ ಸಾಂಬಾರು ನೋಡಿ ಫ್ರೆಂಡ್ಸ್. ನಾನು ಚಿಕ್ಕದು ಬಾಣಲಿ ಇಟ್ಕೊತೀನಿ. ಇದು ಅಲ್ಲಿ ಕಾಣಿಸುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೋಡೋಣ ಬನ್ನಿ, ಎತ್ತುತ್ತೀನಿ ವಿಡಿಯೋ. ಹಾಂ ಫ್ರೆಂಡ್ಸ್, ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಚಿಕ್ಕದು ಬಾಣಲಿ ಕಾಣಿಸ್ತಾ ಇದೆಯಾ. ಈಗ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕೋಣ ಬನ್ನಿ. ಇದು ಫ್ರೆಂಡ್ಸ್ ಬೆಳಗ್ಗೆ ನಾನು ಆಯಿಲ್ ಪ್ಯಾಕೆಟ್ ಕಟ್ ಮಾಡಿದ್ನಲ್ಲ, ಅದರಲ್ಲಿ ಇನ್ನೂ ಉಳ್ಕತ್ತು 1 kg ಫುಲ್. ಅದಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ನೋಡಿ ಇದನ್ನು ಪ್ಯಾಕೆಟಲ್ಲೇ ಇಟ್ಟಿದ್ದೀನಿ. ಈ ಕಡೆ ಬಂದು ಫ್ರೆಂಡ್ಸ್ ಸಾಂಬಾರು ಆಲ್ರೆಡಿ ಬೇಯ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಫ್ರೆಂಡ್ಸ್. ಒಂದು 2 ನಿಮಿಷ ಫ್ರೆಂಡ್ಸ್ ಬೆಂದರೆ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಏನು ಮಾಡ್ತೀರಾ ಫ್ರೆಂಡ್ಸ್, ನಮ್ಮದು ಕೆಲಸದ ಟೈಮು ನಿಮಗೆ ಗೊತ್ತಲ್ಲ. ಚೂರು ಉಪ್ಪು ಕಮ್ಮಿ ಆಗಿದೆ ಫ್ರೆಂಡ್ಸ್. ಹಾಕೋಣ ಬನ್ನಿ ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ಹಿಂಗೆ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಯಾವಾಗಲೂ ತೋರಿಸ್ತಾ ಇರ್ತೀನಿ ನಾನು ಬೆಲ್ಲ ಹಾಕೋದನ್ನ ನೋಡಿ ಫ್ರೆಂಡ್ಸ್. ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಬೆಲ್ಲ, ಎಳ್ಳು ಇದೆಲ್ಲ ನಮ್ಮ ಶರೀರಕ್ಕೆ ಒಳ್ಳೆಯದು ಅಂತ ಡಾಕ್ಟ್ರು ಹೇಳ್ತಾರೆ. ಅದಕ್ಕೆ ನೀವು ಅಷ್ಟೇ ಯಾವುದಾದ್ರೂ ಒಂದು ಮಸಾಲೆ ರುಬ್ಬುವಾಗಲೋ ಒಂದು ಏನಕ್ಕಾದರೂ ಒಂದು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಏನು ಮಾಡೋದು ಫ್ರೆಂಡ್ಸ್, ಯಾವ ರೀತಿಲಾದರೂ ನಾವು ತಿನ್ನಲೇಬೇಕಲ್ಲ, ಆರೋಗ್ಯ ಕಾಪಾಡ್ಕೊಳ್ಳೇಬೇಕಲ್ಲ ಬದುಕಿರೋ ತನಕ. ಈ ಕಡೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯ್ತು, ಸಾಸಿವೆ ಹಾಕಿದೆ ನಾನು, ಮತ್ತು ಜೀರಿಗೆನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಈರುಳ್ಳಿ ಅದನ್ನು ಕಮ್ಮಿ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದಿಷ್ಟು ಬೆಳ್ಳುಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಈಗ ಈ ಕಡೆ ಸಾಂಬಾರು ಬೇಯಷ್ಟರಲ್ಲಿ ಆ ಕಡೆ ನಂದು ಒಗ್ಗರಣೆ ಎಲ್ಲ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಸ್ವಲ್ಪ ಪಾಸ್ಟಲ್ಲಿ ಕೆಲಸ ಮಾಡೋದು, ಅಡುಗೆ ಆಗಲಿ ಏನಾಗಲಿ ನಾನು ಪಾಸ್ಟಲ್ಲಿ ಯಾಕೆ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ನಮಗೆ ಟೈಮ್ ಇರಲ್ವಲ್ಲ. ನೋಡಿ, ಇನ್ನೊಂದು ಸ್ವಲ್ಪನೇ ಸಾಂಬಾರು ಇದು ಬೆಂದೋಯ್ತು. ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಕಾಳೆಲ್ಲ ಬೆಂದಿದೆ, ತರಕಾರಿನೂ ಬೇಯಿತು ಆಲ್ರೆಡಿ ಫ್ರೆಂಡ್ಸ್. ನಾನು ರೈಸ್ ಮಾಡಿದ್ದೀನಿ. ಆಮೇಲೆ ನನ್ನ ಮಗಳು ಬೇಕಾದರೆ ಮುದ್ದೆ ಮಾಡ್ಕೊತಾಳೆ, ಯಾಕಂದರೆ ಅವಳು ಈಗ ನಾಷ್ಟ ತಿಂದಿದ್ದಾಳೆ. ಅವಳು ಮುದ್ದೆ ಬೇಕು ಅಂದರೆ ಆಮೇಲೆ ಮಾಡ್ಕೊತಾಳೆ ಫ್ರೆಂಡ್ಸ್. ನಾನೀಗ ಮುದ್ದೆ ಎಲ್ಲ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಈ ಕಡೆ ಬಂದು ಒಗ್ಗರಣೆನೂ ಬೆಂದೋಯ್ತು. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ರೆಡಿ ಆಯಿತು. ನಮಗೆ ಯಾವ ಟೈಮ್ ಇರುತ್ತೋ ಫ್ರೆಂಡ್ಸ್, ಆ ಟೈಮಲ್ಲೇ ನಾವು ಫಾಸ್ಟಲ್ಲಿ ಕೆಲಸ ಮಾಡ್ಕೋಬೇಕು. ನೀವಾಗಲಿ ನಾವಾಗಲಿ ನಮ್ಮ ಟೈಮ್ನ ನಾವೇ ಸೆಟ್ ಮಾಡ್ಕೋ ಫ್ರೆಂಡ್ಸ್. ಆರೋಗ್ಯನ ನೋಡಿ ಫ್ರೆಂಡ್ಸ್. ಒಗ್ಗರಣೆ ಇವಾಗ ಕಾಣಿಸ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಏನಾಗಿಲ್ಲ. ಈ ಬಾಣಲಿ ನೀವು ಸ್ವಲ್ಪ ಸಾಂಬಾರನ್ನ ಈ ಥರ ಮಾಡ್ಕೊಂಡ್ರೆ ಆಯಿತು. ನೋಡಿದ್ರೆ ನಮ್ಮ ಟೈಮ್ಗೆ ಏನು ಇದೆ ಅದನ್ನೇ ನಾವು ಫ್ರೆಂಡ್ಸ್ ನಾವು ಸೆಟ್ ಮಾಡ್ಕೋಬೇಕು. ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಮ್ಗೆ ಯಾವ ರೀತಿ ನಮ್ಮ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಬೇರೆದು ಯಾವುದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಈಗ ನೋಡಿ ಫ್ರೆಂಡ್ಸ್, ನಂದು ಈಗ ನೋಡಿ ಸಾಂಬಾರು ಆಲ್ರೆಡಿ ಫ್ರೆಂಡ್ಸ್ ರೆಡಿ ಆಯಿತು. ಇನ್ನೊಂದೇ ಒಂದು ನಿಮಿಷ ಬೆಂದರೆ ಒಂದು ಸ್ವಲ್ಪ ಉಪ್ಪು ನೋಡೋಣ ಬನ್ನಿ. ಕರೆಕ್ಟಾಗಿದೆ ಫ್ರೆಂಡ್ಸ್. ನೀವು ಬೇಕಾದರೆ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಸೇರಿಸ್ಕೊತೀನಿ ಅಂದರೆ ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು. ನಾನೇನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಷ್ಟು ಟೈಮು ನನಗಿವಾಗ ಇಲ್ಲ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ತರಕಾರಿ ಸಾಂಬಾರು ಪೂರ್ತಿಯಾಗಿ ರೆಡಿ ಆಯಿತು. ನಾನು ಬಟ್ಟೆ ಐರನ್ ಆಯಿತು ಆಲ್ರೆಡಿ. ಈಗ ಫ್ರೆಂಡ್ಸ್, ಸ್ಟವಲ್ಲೇ ನಾನು ನೀರು ಕಾಯಿಸೋದು, ಅಲ್ಲಿಗೆ ಒಂದು ಸಿಲಿಂಡರ್ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಇಷ್ಟು ಗಟ್ಟಿ ಬಂದರೆ ಸಾಕು. ನೋಡಿ, ಬೇಯ್ತಾ ಎಷ್ಟು ಗಟ್ಟಿ ಬಂತು, ಕಾಣಿಸ್ತಾ ಇದೆಯಾ? ಆಮೇಲೆ ಫ್ರೆಂಡ್ಸ್, ಇದು ಇನ್ನೂ ಸಾಯಂಕಾಲಕ್ಕೆ ಬೆಂದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಅವರೆಕಾಳು ಇತ್ತು ಫ್ರೆಂಡ್ಸ್, ಅವರೆಕಾಳು ಚಿಲ್ಕ್ಸೋಣ ಅಂತ ನೆನೆ ಹಾಕಿದ್ದೆ. ಸ್ವಲ್ಪನ ಟೈಮೇ ಆಗಲಿಲ್ಲ. ಈಗ ನನಗೆ ಸ್ವಲ್ಪ ಗಂಟಲು ನೋವು ಕಮ್ಮಿ ಆಯಿತು. ಹಾಗಾಗಿ ಫ್ರೆಂಡ್ಸ್, ತರಕಾರಿ ಶರೀರಕ್ಕೆ ಅಷ್ಟೇ ಒಳ್ಳೆಯದು. ನಿಮಗೆ ಯಾವುದೇ ಬ್ಯುಸಿ ಇರಲಿ, ಏನೇ ಕೆಲಸ ಇರಲಿ ಫ್ರೆಂಡ್ಸ್, ಆದಷ್ಟು ಸ್ವಲ್ಪ ನೀವು ತರಕಾರಿಗಳು ಸೊಪ್ಪುಗಳನ್ನ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಯಾಕಂದರೆ ನಾವು ಒಂದೇ ಸಮ ಎನಿ ಟೈಮ್ ಆಗಲಿಲ್ಲ ಅಂದ್ರೂ ಯಾವಾಗಲೂ ನಮ್ಮ ಕೆಲಸ ಫ್ರೆಂಡ್ಸ್ ಬ್ಯುಸಿ ಇದ್ದೇ ಇರ್ತೀವಿ. ನಾವು ಯಾರು ಬ್ಯುಸಿ ಇರೋಲ್ಲ. ಮನೇಲಿರೋರು ಅಷ್ಟೇ, ಮನೆ ಕೆಲಸದಲ್ಲಿ ಒಂದು ಸಲ ಬ್ಯುಸಿ ಇರ್ತಾರೆ, ಹೊರಗಡೆ ಹೋಗೋರಾದರೂ ಅಷ್ಟೇ. ಆದರೆ ಫ್ರೆಂಡ್ಸ್, ಅದರ ಮಧ್ಯದಲ್ಲೇ ನಾವು ಸ್ವಲ್ಪ ನಮ್ಮ ಆರೋಗ್ಯನ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ಯಾವಾಗಾದರೂ ನಿಮಗೆ ಗೊತ್ತು, ವಾರದಲ್ಲಿ 2 ಸಲನಾದರೂ ನಾನು ಮೂಲಂಗಿನ ತರ್ತಾ ಇರ್ತೀನಿ. ಮೂಲಂಗಿ ಅಷ್ಟು ಒಳ್ಳೆಯದು ಅಂತಾರೆ. ಹಂಗಾಗಿ ಫ್ರೆಂಡ್ಸ್, ನಾವು ಲಿಂಗಾಯತರು, ನಾವೇನು ನಾನ್ ವೆಜ್ ತಿನ್ನಲ್ಲ. ನಾವು ಏನೇ ತಿಂದ್ರೂ ವೆಜ್ಜೆ. ನೋಡಿ, ಮೂಲಂಗಿನ ಒಂದು 1/4 kg ಮೂಲಂಗಿ ತಂದಿದೆ ಫ್ರೆಂಡ್ಸ್. 2 ಬಂದಿತ್ತು. ತೊಂಡೆಕಾಯಿ ಮತ್ತು ಬೀನ್ಸು ಇದೆಲ್ಲ ತಂದಿದೆ. ಇನ್ನೂ ಒಂದು ಕೋಸು ಹಂಗೆ ಇದೆ. ಮತ್ತು ಫ್ರೆಂಡ್ಸ್, ಮತ್ತೆ ಸಾಯಂಕಾಲ ನನ್ನ ಮಗಳೇನು ಮಾಡ್ತಾಳೆ ಅಂದರೆ, ಅವಳು ಬರೀ ತರಕಾರಿನ ಬೇಯಿಸ್ಕೊಂಡು ತಿಂತಾಳೆ. ತರಕಾರಿ ಸೊಪ್ಪು ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಕಿಷ್ಟು ಗಟ್ಟಿ ಫ್ರೆಂಡ್ಸ್ ಸಾಂಬಾರು. ಅದೇ ಬೇಯ್ತಾ ಸರಿ ಹೋಗುತ್ತೆ. ನಾನು ಬೆಳಗ್ಗೆನೇ ಫ್ರೆಂಡ್ಸ್ ಆಲ್ರೆಡಿ ಉಪ್ಪಿಟ್ಟನ್ನ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ತರಕಾರಿ ಉಪ್ಪಿಟ್ಟು ಅದೆಲ್ಲನೂ. ಈಗ ಫ್ರೆಂಡ್ಸ್ ನೋಡಿ, ಪೂರ್ತಿ ಸಾಂಬಾರು ರೆಡಿ ಆಯಿತು. ಇನ್ನೊಂದು ಸಲ ಟೇಸ್ಟ್ನ ನೋಡೋಣ ಬನ್ನಿ. ಏನು ಹಾಕೋಂಗಿಲ್ಲ ಫ್ರೆಂಡ್ಸ್. ಮುದ್ದೆಗೆ ಇದಕ್ಕೆ ಚೆನ್ನಾಗಿರುತ್ತೆ. ಆದರೆ ನಂಗೆ ಟೈಮ್ ಇಲ್ಲ ಫ್ರೆಂಡ್ಸ್. ರಾಗಿ ಇಟ್ಟಿದೆ, ಎಲ್ಲ ಇದೆ. ಈಗ ನನಗೆ ಮುದ್ದೆ ಮಾಡೋಷ್ಟು ಟೈಮ್ ಇಲ್ಲ. ಯಾಕಂದರೆ ಇನ್ನೂ ಸ್ನಾನ ಮಾಡ್ಕೋಬೇಕು, ದೇವ್ರ ಪೂಜೆ ಮಾಡಬೇಕು, ಇನ್ನೂ ಇಷ್ಟು ಕೆಲಸ ಇದೆ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ಪಪ್ಪಾಯ ಇದೆ, ಅದನ್ನು ನಾನು ರೆಡಿ ಮಾಡಬೇಕು. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಂದು ಈ ಸಾಂಬಾರು ರೆಡಿ ಆಗೋಯ್ತು. ಈಗ ಫ್ರೆಂಡ್ಸ್, ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟವ್ನ ಆಫ್ ಮಾಡಿದೆ. ಈಗ ಫ್ರೆಂಡ್ಸ್ ನೋಡಿ, ಸಾಂಬಾರು ಪೂರ್ತಿ ರೆಡಿ ಆಯಿತು. ಅದ್ರ ಮೇಲೆ ಮುಚ್ಚಳ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪಪ್ಪಾಯ ತಂದಿದ್ದೀನಿ. ಆದರೆ ಫ್ರೆಂಡ್ಸ್, ಈಗ ಎಷ್ಟೇ ಕೆಲಸ ಇದ್ದರೂ ಇದನ್ನು ಕಟ್ ಮಾಡ್ತೀನಿ. ಇದು ಬೆಳಗ್ಗೆಗೆ ಫುಲ್ಲು ಒಂಥರ ಮೆತ್ತಗಾಗುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.